ಇನ್ನು ನಿಮ್ಮ ವೈಫ್ ಬಗ್ಗೆ ಕೇಳಲೇಬೇಕು. ಈ ಕಲಾ ಮಾಧ್ಯಮ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯಿಂದಲೂ ಕೂಡ ಅವ್ರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು, ಪಾಕೆಟ್ ಮನಿ ಎಲ್ಲ ಕೊಡ್ತಿದ್ರು ಅನ್ನೋದನ್ನು ಕೆಲವೊಂದು ಕಡೆ ನೋಡಿದ್ರಿ. ಹೇಳಿ, ನಿಮ್ಮ ವೈಫ್ ಬಗ್ಗೆ ಹೇಳಿ. ಅದು ಬಹುಶಃ 2010 ಇನ್ನು ಅದಕ್ಕಿಂತ ಮೊದಲೇ ಇರಬೇಕು, 2007-8ರಲ್ಲಿ ನಾನು NSDಗೆ ಹೋಗೋಕ್ಕೆ ಮೊದಲು ನಾನು ನನ್ನ ಪತ್ನಿ ಅವಾಗ ಪರಿಚಯ ಅಂದರೆ ಒಂಥರ ಹೇಟ್ ರಿಲೇಷನ್ಶಿಪ್ ನಮ್ಮದು. ಅಂದರೆ ನಮ್ಮ ಸಮಷ್ಟಿ ಅಂತ ಒಂದು ನಾಟಕದ ತಂಡ ಇದೆ. ಆ ನಾಟಕದ ತಂಡದಲ್ಲಿ ನಾಗರಾಜ್ ಅಂತ ಒಬ್ಬರಿದ್ದಾರೆ. ಅವರು ನನ್ನ ಸೀನಿಯರ್ ಆ್ಯಕ್ಟರ್, ಅವರು ನಾಟಕದ ಟೀಮಲ್ಲಿ ಸೀನಿಯರ್ ಆ್ಯಕ್ಟರು. ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ರು. ಶಾರ್ಟ್ ಫಿಲ್ಮ್ ಅಂದರೆ ಈ ಥರ, ಅಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡಬೇಡಿ, ಗಾಡಿ ಸುಮ್ಮನೆ ಹಾರ್ನ್ ಹೊಡಿಬೇಡಿ, ಇಲ್ಲಾಂದ್ರೆ ಉಗುಳಬೇಡಿ, ಈ ಥರದವ್ರಿಗೊಂದು ಸಮಾಜಕ್ಕೊಂದು ಉಪದೇಶ ಹೇಳಬೇಕು ಅನ್ನೋದೊಂದು ಇತ್ತು ಅವ್ರಿಗೆ. ಸೊ ಅಂಥವೆಲ್ಲ ಮಾಡೋರು. ಸೊ ಹಾಗಾಗಿ ಒಬ್ಬ ಹುಡುಗ ಬರೋ ದುಡ್ಡನ್ನ ಒಂದು ಲೆಕ್ಕಾಚಾರ ಇಲ್ಲದೆ ಹೇಗೆ ಹಾಳು ಮಾಡ್ಕೋತಾನೆ ಅನ್ನೋದು ಒಂದು 2 ನಿಮಿಷ ಶಾರ್ಟ್ ಫಿಲ್ಮ್ ಮಾಡಿದರು. ಆದ್ರೆ ಹೀರೋ ನಾನೇ. ಅದು ಅಂದರೆ ಆ ದುಡ್ಡೆಲ್ಲ ಖರ್ಚು ಮಾಡಿಬಿಡೋ ಒಬ್ಬ ಹುಡುಗ ಅನ್ನೋ ಥರ. ಸೊ ಅದು ಹೇಗೆ ಖರ್ಚು ಮಾಡ್ತಾನೆ ಅಂದರೆ ಅವ್ನು ಹೋಗ್ತಾನೆ, ಅಲ್ಲೆಲ್ಲೋ ಲಾಟ್ರಿ ತೊಗೊಂಡು ಖರ್ಚು ಮಾಡಿಬಿಡ್ತಾನೆ, ಇಲ್ಲೆಲ್ಲೋ ಒಂದು ಸಿಕ್ಕಾಪಟ್ಟೆ ಹೋಟ್ಲು ಊಟ ಮಾಡಿಬಿಡ್ತಾನೆ, ಅಲ್ಲೆಲ್ಲೋ ಒಂದಷ್ಟು ಜೂಜ್ ಆಡ್ಬಿಡ್ತಾನೆ, ಇನ್ನೊಂದಷ್ಟು ಹುಡುಗಿರ ಮೇಲೆ ಖರ್ಚು ಮಾಡಿಬಿಡ್ತಾನೆ, ಈ ಥರದ್ದೆಲ್ಲ ಮಾಡಿದ್ದ. ಸೊ ಆ ಹುಡುಗಿರ ಮೇಲೆ ಖರ್ಚು ಮಾಡಿದ್ನಲ್ಲ, ಆ ಹುಡುಗಿ ಯಾರು ನಾನು ಹೆಂಡ್ತೀನಿ. ಸೊ ಹಾಗಾಗಿ ಅದೇ ಫಸ್ಟ್ ಟೈಮ್ ನಮ್ಮ ನಾಟಕ ಟೀಮಲ್ಲಿ ಇದ್ರು, ಬಟ್ ಬೇರೆ ನಾಟಕ ಮಾಡ್ತಿದ್ರು. ಸೊ ನಮಗೂ ಅವ್ರಿಗೂ ಅಷ್ಟು ಒಡನಾಟ ಇರಲಿಲ್ಲ. ಸೊ ಅವರು ಇಲ್ಲಿ ಬಂದಾಗ ನನ್ನ ಶ್ರೀಮತಿ ಸವಿತಾ ಅವಾಗ ಒಂದು ಶಾರ್ಟ್ ಫಿಲ್ಮ್, ನಾನು ಅವರೊಂದು ಕಾಫಿ ಡೈಲಿ ಕಾಫಿ ಕುಡಿಯೋ ಸೀನ್ ಒಂದು ಇಟ್ಟಿದ್ದ ನಮ್ಮ ಡೈರೆಕ್ಟರ್ ನಾಗರಾಜ. ಸೊ ಹಾಗಾಗಿ ಅವಾಗ ನೋಡಿದ್ವಿ. ಅವಾಗ ನಾನು ಅದಕ್ಕೆ ಇವರೆಲ್ಲ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದಲ್ಲ, ಏನು ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು, ಅಂದರೆ ನಾನೇನೋ ದೊಡ್ಡ ಇವನು ನಸೀರುದ್ದೀನ್ ಶಾನೋ ಅಮಿತಾಬ್ ಬಚ್ಚನೋ ಥರ ನಾನು. ಹಾಗಾಗಿ ಸೊ ಅದಾದಮೇಲೆ ನೋಡಿಲ್ಲ. ಅವರು ಸಾಣೆಹಳ್ಳಿ ರಂಗಶಾಲೆಗೆ ಹೋದರು. ಸಾಣೆಹಳ್ಳಿ ಅಂಥೇಳಿ, ಸಾಣೆಹಳ್ಳಿ ಮಠ ಇದೆ ಇಲ್ಲಿ ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅವರೊಂದು ಥಿಯೇಟ್ರ್ ಸ್ಕೂಲ್ ನಡೆಸ್ತಾರೆ, ಸೇಮ್ ಲೈಕ್ ನೀನಾಸಮ್. ಅವ್ರು ಅಲ್ಲಿಗೆ ಹೋದರು. ನಾನು ಬೆಂಗಳೂರು NSDಗೆ ಬಂದೆ. ಬ್ಯಾಂಗ್ಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೆಂಟರ್ ಶುರುವಾಗಿತ್ತು, ಅಲ್ಲಿ ಸೇರಿಕೊಂಡೆ ಆ್ಯಕ್ಟಿಂಗ್ ಫುಲ್ ಟೈಮ್ ಆ್ಯಕ್ಟರ್ ಆಗಿ, ರೆಸಿಡೆನ್ಷಿಯಲ್ ಕೋರ್ಸು. ಸೊ ನಮ್ಮಿಬ್ಬರು ದಾರಿ ಬೇರೆ ಅದು. ಅವ್ರು ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ಈ ಕಡೆ ಬಂದು ಗೊತ್ತೇ ಇಲ್ಲ, ಯಾಕೆ ನಮಗೂ ಅವ್ರಿಗೆ ಪರಿಚಯ ಇಲ್ಲ. ಆದರೆ ನಮ್ಮದು NSD ಮುಗಿದಾಗ ಲಾಸ್ಟಲ್ಲಿ ಬೇರೆ ಬೇರೆ ಕಡೆಯಿಂದ ನಾಟಕಗಳನ್ನು ಕರೆಸ್ತಾರೆ ಶೋ ಮಾಡೋಕ್ಕೆ. ಅವಾಗ ಬಂದಿದ್ರು ಅವರು. ನಾನು ನೋಡಿದಾಗ, ಓ ನೀವು ಆ ನಾಟಕದಲ್ಲಿ ನಮ್ಮಲ್ಲಿ ಮಾಡ್ತಿದ್ರಲ್ಲ ಅಂತ ಮತ್ತೆ ಕನೆಕ್ಟ್ ಆದ್ವಿ ನಾವು. ಕನೆಕ್ಟ್ ಆದಮೇಲೆ ಸಮಷ್ಟಿ ತಂಡದವರು ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ರು. ಅಂದರೆ ಪ್ರತಿ ಶನಿವಾರ ಒಂದು ಕಥೆ ಓದೋದ್ರ ಬಗ್ಗೆ ಚರ್ಚೆ ಇತ್ಯಾದಿ, ಅಲ್ಲಿ ನಾವು ಓಡಾಡ್ತಿದ್ವಿ. ಸೊ ಹಾಗೆ ಪರಿಚಯ ಆಯಿತು. ಅವರ ನಮ್ಮ ವೇವ್ ಲೆಂತ್ ಒಂದೇ ಅನ್ನಿಸ್ತು. ಆಕೆಗೂ ಲೈಫಲ್ಲಿ ತುಂಬ ಕನಸುಗಳು, ಇದೇನಾದ್ರು ಮಾಡಬೇಕು ಅಂತ. ನನಗೂ ಏನೇನೋ ತುಂಬ ಒದಾಟಗಳಿತ್ತು, ಏನೇನೋ ಮಾಡಬೇಕು ಅಂತ. ಸೊ ಅವಾಗ ಪರಿಚಯ ಆಗಿ ಹಾಗೆ ಪರಿಚಯ, ಸಮಾನ ಆಸಕ್ತಿ, ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿ ನೆವರ್ ಸೆಡ್ ಐ ಲವ್ ಯು ಟು ಎನಿ ಒನ್. ಬಟ್ ನಾನು ನೇರವಾಗಿ ಕೇಳಿದ್ದೆ ಮದುವೆ ಆಗೋಣ ಅಂತ. ಆಕೆ ಆಗಲ್ಲ ಅಂತಂದಿದ್ರು, ಯಾಕೆ ನಮ್ಮ ಜಾತಿ ಗೀತಿ ಇತ್ಯಾದಿ ಎಲ್ಲ ಬೇರೆ ಇದ್ದಾವೆ, ಆಗಲ್ಲ ಅಂದಿದ್ರು. ಸೊ ಆಮೇಲೆ ಆಯಿತು ಮತ್ತೆ ಏನು ಮಾಡ್ತೀಯ ಅಂದರೆ, ಇಲ್ಲ ನಮ್ಮಪ್ಪ ಒಂದು ಹುಡುಗನ ನೋಡಿದ್ದಾರೆ, ಆ ಹುಡುಗ ಬಾಂಬೆಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು. ಅವನು ನಮ್ಮ ವೈಫೂರು ಬಿಜಾಪುರ ಮೂಲ. ಸೊ ಅವನು ಬಿಜಾಪುರಕ್ಕೆ ಬರ್ತಾನೆ ಬಾಂಬೆಯಿಂದ, ನಾನು ಬ್ಯಾಂಗ್ಳೂರಿಂದ ಬಿಜಾಪುರಕ್ಕೆ ಹೋಗ್ತೀನಿ. ಸೊ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಮೀಟ್ ಮಾಡಿ ಹುಡುಗಿ ನೋಡೋ ಶಾಸ್ತ್ರ ಏನೋ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ. ಸರಿ ಬಟ್ ನಾನೇ ಹೋಗಿ ನನ್ನ ಅಷ್ಟು ಕಷ್ಟದ ಟೈಮಲ್ಲೂ ಒಂದು ಟಿಕೆಟ್ ಕೊಡಿಸಿದೆ, VRL ಬಸ್ ಟಿಕೆಟು ನಾನೇ ಕೊಡಿಸಿದೆ. ಹೋಗಿ ಒಳ್ಳೇದಾಗಲಿ ನಿಮಗೆ ಅಂತ. ನೋಡ್ರಿ ನೆಕ್ಸ್ಟ್ ಡೇ ಅವಳು ಹೋಗೇ ಇಲ್ಲ. ಯಾಕೆ ಹೋಗಿಲ್ಲ ನೀನು ಅಂದರೆ, ಇಲ್ಲ ನನಗೆ ಯಾಕೋ ಇಷ್ಟ ಆಗಿಲ್ಲ ಹುಡುಗ, ನಂಗೆ ಹೋಗಿಲ್ಲ ಹಂಗೆ ಇಂದು. ಕೊನೆಗೆ ನನ್ನೇ ಮದುವೆ ಆದ್ಲು ಅವಳು. ಎಲ್ಲೋ ಒಂದು ಕಡೆ ನೀವಿಬ್ಬರು ಮದುವೆ ಆಗಬೇಕು ಅನ್ನೋದಿತ್ತು, ಅವ್ರ ಮನಸ್ಸಲ್ಲೂ ಇತ್ತು ಅಂತ ಅನ್ಸುತ್ತೆ. ಖಂಡಿತ ಇತ್ತು ಅಷ್ಟೇ, ಹೌದು. ಆದರೆ ಕುಟುಂಬ ಒಂದಿರುತ್ತಲ್ಲ, ಹಾಗಾಗಿ ಕುಟುಂಬದ ಭಯ ಒಂದಿರುತ್ತೆ. ಹಾಗಾಗಿ ಮದುವೆ ಆದಾಗಲೂ ಎಲ್ರಿಗೂ ಭಯ ಇತ್ತು. ಬಟ್ ಆ ಭಯ ನಾನು ಈ ಮೂಲಕ ಯುವ ಜೋಡಿಗಳಿಗೆ ಹೇಳೋದೇನು ಅಂತಂದರೆ, ಎಸ್ಪೆಷಲಿ ಪ್ರೇಮ ವಿವಾಹದಲ್ಲಿ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಪ್ರೀತಿ ಬೇಗ ಆಗುತ್ತೆ. ಸಮ್ಟೈಮ್ಸ್ ಆ ಪ್ರೀತಿ ನಾವು ಅದೊಂದು ಫಿಸಿಕಲ್ ಅಟ್ರಾಕ್ಷನ್ ಕೂಡ ಆಗಿರಬಹುದಾಗೋ ಸಾಧ್ಯತೆ ಇದೆ. ಬಹುಶಃ ಅದೇ ಆಗಿರಲೂಬಹುದು, ಗೊತ್ತಿಲ್ಲ. ನಾವು ಇನ್ಫ್ಯಾಚುಯೇಷನ್ ಅಥವಾ ಅಟ್ರಾಕ್ಷನ್ನ ಲವ್ ಅಂತ ಕರೆದಿರಬಹುದು. ಆದರೆ ಆ್ಯಕ್ಚುಲಿ ಅದು ಲವ್ ಆಗೋದು ಯಾವಾಗ ಗೊತ್ತಾ? ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ. ಲವ್ ಹ್ಯಾಪನ್ಸ್ ಆಫ್ಟರ್ ಸೋ ಮೆನಿ ಇಯರ್ಸ್. ದಾಂಪತ್ಯ ಗಟ್ಟಿಯಾಗೋದು ಯಾವಾಗ ಅಂತಂದರೆ ನಾವು ನೋಡಿದಾಗಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ. ನಾವು ಲವ್ ಅಟ್ ಫಸ್ಟ್ ಸೈಟ್ ಅಂತ ಏನೋ ಹೇಳ್ಕೊಂಡು, ಪ್ರೀತಿ ಅಂತ ಹೇಳ್ಕೊಂಡು ಅದನ್ನು ಮದುವೆಯಾಗಿ ಕನ್ವರ್ಟ್ ಆಗಿ, ಆಮೇಲೆ ನಾವು ಜೊತೆಗಿದ್ದು, ಆಮೇಲೆ ಮಕ್ಕಳೇನೋ ಹುಟ್ಟಿ ಅವ್ರನ್ನ ಬೆಳೆಸಿ ಸಾಕಿ, ದೈಹಿಕ ಕಾಮನೆಗಳು ಕಡಿಮೆ ಆದಮೇಲೆ ನಿಜಕ್ಕೇನೋ ಹುಟ್ಟುತ್ತಲ್ಲ, ಅದು ಪ್ರೀತಿ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಎರಡು ಬೇರೆ ಬೇರೆ ಧ್ರುವಗಳು, ಎರಡು ಬೇರೆ ಬೇರೆ ವಾತಾವರಣದಲ್ಲಿ ಹುಟ್ಟು ಬೆಳೆದವರು, ಎರಡು ಬೇರೆ ಬೇರೆ ಸಂಸ್ಕೃತಿಯವರು, ಎರಡು ಬೇರೆ ಬೇರೆ ಆಹಾರ ಪದ್ಧತಿ, ವಿಚಾರಗಳು ಎಲ್ಲವೂ ಬೇರೆ ಇದ್ದಾಗ ಅಂಥ ಇಬ್ಬರು ಒಟ್ಟಿಗೆ ಇರಬೇಕಲ್ಲ. ಹಾಗಾಗಿ ಅದನ್ನು ನಿಭಾಯಿಸೋದಿದೆಯಲ್ಲ, ಅದಕ್ಕೊಂದು ಕಾಂಪ್ರಮೈಸ್ ಬೇಕಾಗುತ್ತೆ. ಒಬ್ಬರು ಸೋಲ್ಲೇಬೇಕಾಗುತ್ತೆ. ಯಾರೋ ಒಬ್ರು ಗೆದ್ದಾಗ ಅದನ್ನು ಈಗೋ ಆಗಿ ತೊಗೋಬಾರ್ದು ಇತ್ಯಾದಿ ಎಲ್ಲ ಇರುತ್ತೆ. ಸೋಲುವುದು ಬಹಳ ಮುಖ್ಯ, ಕಾಂಪ್ರಮೈಸ್ ಆ್ಯಂಡ್ ಸೋಲು. ಸೊ ಅಂಥವಾದಾಗ ಏನಾಗುತ್ತೆ, ಅದು ಉಳಿತಾ ಬರುತ್ತೆ.
ಆ ಸೋಲುವುದು ಹೆಚ್ಚಾಗ್ತಾ ಹೋದಾಗ ಪ್ರೀತಿ ಗಟ್ಟಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಅದು ಕೆಲವರು ಅದನ್ನು ವಿರೋಧಿಸ್ಬೋದು, ಗೊತ್ತಿಲ್ಲ ಅವರವ್ರ ಅನಿಸಿಕೆ. ಆದರೆ ಈಗೋ ಜಾಸ್ತಿ ಆದಾಗ ಏನಾಗುತ್ತೆ, ಬ್ರೇಕಪ್ಸ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಗಮನಿಸ್ಬೋದು, ಪ್ರೇಮ ವಿವಾಹಗಳಲ್ಲಿ ಬಹುತೇಕ ಪೋಷಕರು ಅವು ವಿಫಲ ಆಗಲಿ ಅಂತಲೇ ನಿರೀಕ್ಷೆ ಮಾಡ್ತಾರೆ. ಯಾಕೆ? ಅವ್ರಿಗೊಂದು ಈಗೋ ಇರುತ್ತೆ. ನಾನು ಹೇಳಿದ ಹುಡುಗನ ಮದುವೆ ಆಗಿಲ್ಲ, ನಾನು ಹೇಳಿದ ಹುಡುಗಿನ ಮದುವೆ ಆಗಿಲ್ಲ, ಅನುಭವಿಸ್ತಾ ಇದ್ದಾಳೆ ಅನ್ನೋ ಥರ ಅಲ್ವಾ? ಅವ್ರಿಗೆ ಅದು ಕೊನೆಗೆ ಅದನ್ನು ಹೇಳಬೇಕು. ನಾನು ಹೇಳಿಲ್ವಾ, ನೋಡು ಹೋಲಿ ಬಾ. ದೇ ಮೇ ವಾಂಟ್ ದಿಸ್, ಬಟ್ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಅಂದರೆ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಲ್ಲ, ಆದರೆ ಹಾಗಾಗೋ ಸಾಧ್ಯತೆ ಇದೆ. ಏನು ಹೇಳ್ತಿದ್ರು ಮುಂಚೆ ಮನೇಲಿ? ನೀವು ಮದುವೆ ಆಗೋಕ್ಕೂ ಮುಂಚೆ ಹೇಗಿತ್ತು, ಮದುವೆ ಆದಮೇಲೆ ಏನು ಹೇಳ್ತಿದ್ರು, ಈಗ ಹೇಗಿದೆ? ಈಗ ನೋಡಿ, ಎಲ್ಲವೂ ಈಗ 3 ಬೇರೆ ಬೇರೆ ಹಂತವು. ಈಗ ಅದ್ಭುತವಾಗಿದ್ದಾರೆ. ಈಗ ನನ್ನ ಕುಟುಂಬದ ಕಡೆ ನನ್ನ ತಂದೆ ತಾಯಿ ಇಂಥ ಸೊಸೆ ಇಲ್ಲ, ಶಿ ಈಸ್ ದಿ ಬೆಸ್ಟ್ ಅಂತ ಅವರು ಶರ ಬರೆದು ಸೀಲ್ ಸೈನ್ ಹಾಕಿ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ನನ್ನ ಕಡೆನೂ ಅಷ್ಟೇ, ನನ್ನ ಅತ್ತೆ ಮಾವನ ಕಡೆನೂ ಅಷ್ಟೇ, ನನ್ನ ವೈಫ್ ಕಡೆಯವರು ಈಸ್ ದಿ ಬೆಸ್ಟ್ ಅಮಾಂಗ್ ಆಲ್ ದಿ ಅದರ್ ಥಿಂಗ್ಸ್ ಅನ್ನೋ ಥರ. ಸೊ ಹಾಗಾಗಿ ನನ್ನ ಸಲಹೆ ಕೇಳ್ತಾರೆ, ಇಲ್ಲ ಹೀಗೇನಾದ್ರು ಮಾಡ್ಬೋದಾ ನೋಡಿ ಅಂತಾರೆ. ಸೊ ಅದೆಲ್ಲವೂ ಇದೆ. ಆದರೆ ಅದು ಬರೀ ಮದುವೆ ಆಗಿದ್ದಕ್ಕೆ ತಾಳಿ ಕಟ್ಟಿದ್ದಕ್ಕೆ ಬಂದದಲ್ಲ, ಬದುಕಿ ತೋರಿಸಿದ್ದಕ್ಕೆ ಬಂದದ್ದು. ಆ ಬದುಕಿ ತೋರಿಸೋದು ಪ್ರೀತಿ. ನಿಜ ನಿಜ. ಬದುಕಕ್ಕೆ ಒಟ್ಟಿಗೆ ಸೇರೋದು ಪ್ರೀತಿ ಅಲ್ಲ, ಒಟ್ಟಿಗೆ ಸೇರಿದ ನಂತರ, ಕಾಮನೆಗಳ ಸತ್ತ ನಂತರ ಬದುಕ್ತಿರಲ್ಲ, ಅದು ಪ್ರೀತಿ ಅದು. ಸೊ ಹಾಗಾಗಿ ಈಗ ಮೊದಲು ಮದುವೆ ಆದಾಗಲೂ, ಮದುವೆ ಆಗ್ತೀವಿ ಅಂತ ಹೇಳಿದಾಗಲೇ ಎರಡೂ ಕಡೆಯಿಂದ ಸ್ವಲ್ಪ ಕಸಿ ಪಿಸಿ ಎಲ್ಲ ಇದ್ದು ಅದೇನು ತುಂಬ ಸಿನಿಮಾಟಿಕ್ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಇದು ಒಂದಷ್ಟು ಅಳುಗಳಿದ್ವು, ಒಂದಷ್ಟು ಸಿಟ್ಟಿತ್ತು, ನೋವಿತ್ತು. ಆದರೆ ಅದಾದ ನಂತರ ನಾವು ಆ ಎರಡೂ ಒದ್ದಾಟದ ಮಧ್ಯೆ ಮದುವೆ ಆದ್ವಿ. ಇಲ್ಲ, ನಾವು ಬದುಕು ತೋರಿಸ್ತೀವಿ ಅಂತ. ಕೊನೆ ಎರಡೂ ಮನೆಯವರು ಹೇಳಿದ್ರೆ, ನಿಮ್ಮ ಹಣೆ ಬರ, ನಾವು ಮದುವೆಗೆ ಬರ್ತೀವಿ, ನಿಮ್ಮ ಹಣೆ ಬರ ಅಂತ. ನಮ್ಮ ಜೇಬಲ್ಲಿ ದುಡ್ಡು ಬೇರೆ ಇಲ್ಲ. ನಮ್ಮ BM ಗಿರಿರಾಜ್ ಅಂತ ನನ್ನ ಸ್ನೇಹಿತರು, ನನ್ನ ಗುರು ಸಮಾನರು, ಜಟ್ಟ ಅಮರಾವತಿ ಸಿನಿಮಾ ಎಲ್ಲ ಮಾಡಿದ್ರಲ್ಲ, ಪುನೀತ್ ಸರ್ ಮೈತ್ರಿ ಎಲ್ಲ ಮಾಡಿದ್ರಲ್ಲ, ಅವರು ನನ್ನ ಸೀನಿಯರ್ ಅವರು ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿ ಒಂದು 60,000 ದುಡ್ಡು ಬಂದಿತ್ತು. ಅವ್ರು ನನಗೆ ಕೊಟ್ಟು ಇದು ಇಟ್ಕೊಂಡು ಮದುವೆ ಮಾಡ್ಕೊಳ್ಳೋ ಅಂತ ಕೊಟ್ಟರು. ಅವರೇ ಕರ್ಕೊಂಡೋಗಿ ಜಾನಪದ ಲೋಕ ಬುಕ್ ಮಾಡಿ ಮಂತ್ರಮಂಗಲ್ಯ ಮದುವೆ ಮಾಡಿಸಿದ್ರು. ಸೊ ಹಾಗಾಗಿ ನಮ್ಮ ಮದುವೆ 2 ಅವರ್, 10 ಗಂಟೆಗೆ ನಾವು ಹೋದ್ವಿ, 12 ಗಂಟೆಗೆ ಮುಗಿದೋಗಿತ್ತು, 1 ಗಂಟೆ ಮನೆಗೆ ಬಂದುಬಿಟ್ವಿ. ಹಾಗಾಗಿ ನಮ್ಮ ಈ ಸಂಬಂಧಿಕರು ನಮ್ಮ ಕನಕಪುರದ ಕಡೆ ಈ ಒಂದು ಸೋಷಿಯಲ್ ಟ್ರ್ಯಾಜಿಡಿ ನಿಮ್ಗೆ ಹೇಳಬೇಕು. ಬಹುಶಃ ನಾನು ನೋಡಿರೋದು ಕನಕಪುರ ಮತ್ತು ಬೇರೆ ಭಾಗದಲ್ಲಿ ಇರ್ಬೋದೇನೋ. ಒಂದು ಹೆಣ್ಣುಮಗು ಮದುವೆಗೆ ಬಹುತೇಕ ರೈತರು, ನಮ್ಮದೆಲ್ಲ ರೈತಾಪಿ ಕುಟುಂಬ, ಬಹುತೇಕ ರೈತರು ಆಗ್ತಿರೋದನ್ನ ನಾವು ನೋಡ್ತಿದ್ದೀವಿ. ಒಂದು ಹೆಣ್ಮಗಳ ಮದುವೆಗೆ, ಈವನ್ ಗಂಡು ಮಗನ ಮದುವೆಗೆ. ನಮ್ಮ ಒಬ್ಬಳು ಮಗಳಿರ್ತಾಳೆ, ತುಂಬ ಚೆನ್ನಾಗಿ ಮಾಡ್ಬೇಕು ಮದುವೆ ಅಂಥೇಳಿ ಅವ್ರ ಬದುಕಿಗೆ ಆಧಾರ ಆಗಿರೋ 2 ಎಕರೆ ಜಮೀನು ಮಾರ್ಬಿಡೋದು, ಹೊಲ ಮಾರ್ಬಿಡೋದು, ಈಗ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಡೋದು ಅದ್ರ ಮೇಲೆ ಇತ್ಯಾದಿಯಾಗಿ. ಕೊನೆಗೆ ಮಗಳ ಮದುವೆಯಾಗಿ ಹೋದ್ಲು. ಅವುಗಳ ಯಶಸ್ವಿ ರೇಟು ಕಡಿಮೆ ಇದೆ ಬೇರೆ ಬೇರೆ ಕಾರಣಕ್ಕೆ. ಬಟ್ ಈ ಕಡೆ ಇವ್ರ ಕುಟುಂಬನೂ ಇದಾಯಿತು, ಅಧ್ವಾನ ಆಯಿತು. ಸೊ ಅದೊಂದು ಸೋಷಿಯಲ್ ಕ್ರೈಸಿಸ್ ಇದೆ ನಮ್ಮಲ್ಲಿ. ಈ ಕಡೆ ಗಂಡು ಮಗನ ಮದುವೆ ಆದರೂ ಹಾಗೆ ಮಾಡ್ತಾರೆ, ಒಬ್ಬನೇ ಮಗ ನಾವೇ ಮದುವೆ ಮಾಡ್ತೀವಿ, ಎಲ್ಲ ಹೋಯ್ತು. ಅಂದ ತಕ್ಷಣ ಇರೋದನ್ನೆಲ್ಲ ಖರ್ಚು ಮಾಡಿ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ. ನಮ್ಮ ಮದುವೆ 60,000 ರೂಪಾಯಿ, ಎಲ್ಲವೂ ಸೇರಿ ಚಿನ್ನದ ಬೊಟ್ಟು, ತಾಳಿ ಬೊಟ್ಟು ಸೇರಿಸಿ, ಸೀರೆ ಸೇರಿಸಿ, ನಂದೊಂದು ರಾಮರಾಜ್ ಡ್ರೆಸ್ ಸೇರಿಸಿ, ಅವ್ರು ಬಂದು 100 ಜನ ಬಂದಿದ್ರು, 110 ಜನ ಬಂದಿದ್ರು. ಅಷ್ಟು ಜನಕ್ಕೆ ಊಟ ಸೇರಿಸಿ, ನಾವು ಹೋಗಿ ಬರುವ ಕಾರ್ ಪೆಟ್ರೋಲ್ ಸೇರಿಸಿ, ಒಟ್ಟು ಎಲ್ಲರೂ ಮೆಚ್ಚುವಂತೆ ಈಗ ಬದುಕು ತೋರಿಸ್ತಾ ಇದ್ದೀರಾ. ಅದೇ ಬೇಕಾಗಿರೋದು. ನಾನು ಅದನ್ನು ಹೇಳಿ ಏನು ಹೇಳ್ಕೊಟ್ಟೆ ಅಂದರೆ, ನಮ್ಮ ಸಂಬಂಧಿಕರು ಕನಕಪುರದ ಕಡೆಯವರು ಅನೇಕರು ಬಂದಿದ್ದರು, ನಮ್ಮ ತಾಯಿ ಸಂಬಂಧಿಕರು ಅವರೆಲ್ಲ. ಅವರೆಲ್ಲರೂ ನೋಡ್ತೀವಿ, ಹೆಂಗೆ ಮದುವೆ ಆಗ್ಬಿಟ್ಟೆ, ಮುಗಿದ ಹೋಯ್ತಲ್ಲೋ ಹಿಂಗೆ ಅಂತ. ನಮ್ಮಲ್ಲಿ 2 ಅವರ್ ಯಾವ ಮದುವೆನೂ ಮುಗಿಯಲ್ಲ, ಅದು 2-3 ದಿವಸ ನಡೆಯುತ್ತೆ. ಅದಕ್ಕೆ ಮೊದಲು 2-3 ತಿಂಗಳು ಶಾಪಿಂಗ್ ಮಾಡ್ತಿರ್ತಾರೆ. ಹಾಗಾಗಿ ಅಷ್ಟು ಮಾಡಿದ್ಮೇಲೆ ಜಗಳ ಆಡ್ತಿರ್ತಾರೆ. ಈ ಸೀರೆ ಅವ್ಳಿಗೆ ಇಷ್ಟ ಆಗಲಿಲ್ಲ, ಈ ತಾಳಿ ಇವಳಿಗೆ ಇಷ್ಟ ಆಗಲಿಲ್ಲ ಅಂತ ಜಗಳ ಆಡ್ತಿರ್ತಾರೆ. ನಮ್ಗೆ ಮುಗಿದೋಯ್ತು. ಮದುವೆ ಮುಗಿದ ನಂತರ ಈಗ ಆಫ್ಟರ್ ಫ್ಯೂ ಇಯರ್ಸ್ ಅನೇಕರು ಬಂದು ನನಗೆ ಹೇಳಿದ, ಮದುವೆಗೆ ಬಂದವರು, ನಿನ್ನ ಬುದ್ಧಿ ನಮಗಿಲ್ಲಪ್ಪ, ನಿಮ್ಮ ಬುದ್ಧಿ ನನ್ನ ಮಕ್ಕಳಿಗಿಲ್ಲ, ನಿನ್ನ ಬುದ್ಧಿ ನನಗೇ ಇಲ್ಲ, ಹಂಗಾಗಕ್ಕಾಗ್ತಿಲ್ಲ ನಮಗೆ ಅಂತ. ಇವತ್ತಿಗೂ ಮದುವೆಗಳು ಅಂತಂದರೆ ಹತ್ರ ನಮ್ಮ ಕನಕಪುರದ ಕಡೆ ಒಂದು ಆ್ಯಾವ್ರೇಜ್ ಮಿಡಲ್ ಕ್ಲಾಸ್ನವರ ಮದುವೆಯ ಖರ್ಚು 15 ಲಕ್ಷ. ಮಿಡಲ್ ಕ್ಲಾಸ್ ನಾನು ಮಾತಾಡ್ತಿದ್ದೀನಿ. ಇನ್ನು ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಇವರು ಬಿಡಿ 50 ಲಕ್ಷದವರೆಗೂ 1 ಕೋಟಿ ಖರ್ಚು ಮಾಡೋರು ಇದ್ದಾರೆ ನಮ್ಮ ಕಡೆ ಮದುವೆಗೆ. ಎಲ್ಲಿ ಬರುತ್ತೆ ಹಣ ಒಬ್ಬ ರೈತನಿಗೆ? ಕಷ್ಟಪಟ್ಟು ದುಡ್ದು ಸೇರಿಸಿಟ್ಟಿರೋದನ್ನೆಲ್ಲ ಮದುವೆಗೆ ಇಟ್ಬಿಡೋದು ಅಷ್ಟೇನಾ? ಕುವೆಂಪು ಅದಕ್ಕೆ ಹೇಳಿದ್ದು, ಇರೋದನ್ನೆಲ್ಲ ಮಾರ್ಕೋಬೇಡಿ, ಮಂತ್ರಮಂಗಲ್ಯ ಅದಕ್ಕೆ ಮಾಡಿದ್ದು. ಅಲ್ಲಿ ನಿಮಗೆ ಪುರೋಹಿತರಿಲ್ಲ, ಬೇರೆ ಆಚರಣೆ ವಿಧಿಗಳಿಲ್ಲ. ಸೊ ಹಾಗಾಗಿ ನಿಮ್ಮ ಒಟ್ಟು ಏನಲ್ಲಿ ಕಾನ್ಸೆಪ್ಟ್, ವಾಟ್ ಈಸ್ ಮ್ಯಾರೇಜ್? ಮನಸ್ಸು ಸೇರುವಂಥದ್ದು, ಕುಟುಂಬ ಸೇರುವಂಥದ್ದು. ನಿಮ್ಮ ವೈಫ್ ಕೂಡ ಒಬ್ಬ ನಟಿ.